ಹಾಯ್! ಎಲ್ರಿಗೂ ನಮಸ್ತೆ. ಮತ್ತೊಂದು ಮಿನಿ ವ್ಲಾಗು. ಬೆಳಗ್ಗೆ ಟಿಫನ್‌ಗೆ ಮಕ್ಕಳ ಲಂಚ್ ಬಾಕ್ಸಿಗೋಸ್ಕರ ರೊಟ್ಟಿ ಹಾಗೆ ಕಡ್ಲೆಕಾಳು ಪಲ್ಯ, ಚೋಳೆಕಾಯಿ ಪಲ್ಯನ ಮಾಡ್ಕೊಳ್ತಿದ್ದೀನಿ. ಕಾಳನ್ನ ನೈಟೇ ನೆನೆ ಹಾಕಿದ್ದೆ, ವಿಸಿಲ್ಗಿಡ್ತಿದ್ದೀನಿ. ಇವತ್ತು ಒಂದು ಮಲ್ಟಿಪಲ್ ಟಾಸ್ಕ್ ಅಂತಾನೆ ಹೇಳ್ಬೋದು. ಹಸ್ಬೆಂಡ್ ಮನೇಲಿದ್ದಾಗ ನಂಗೆ ಖಂಡಿತ ಸ್ವಲ್ಪನಾದರೂ ಹೆಲ್ಪ್ ಆಗುತ್ತೆ. ಇವತ್ತು ಮಾರ್ನಿಂಗ್ ಡ್ಯೂಟಿ ಇರೋದ್ರಿಂದ ಎ ಟು ಝೆಡ್ ಕೆಲಸ ನಾನೇನೆ. ಅಡುಗೆ ಮತ್ತು ಮಕ್ಕಳನ್ನ ರೆಡಿ ಮಾಡೋದು. ಇವತ್ತಿನವರೆಗೂ ಇಬ್ಬರು ವೈಭವ್ ಸೆಕೆಂಡ್ ಇದ್ದಾನೆ, ವೈಶು ಫಿಫ್ತ್ ಇದ್ದಾಳೆ. ಒಂದು ದಿನ ನಾನು ಬಸ್ ಬಂದು ನಿಂತ ಮೇಲೆ ಹೋಗೇ ಇಲ್ಲ. 10 ನಿಮಿಷ ಮುಂಚೆನೇ ಹೋಗಿರ್ತೀನಿ. ಈ ಟೈಮ್ ಒಳಗಡೆ ಈ ಕೆಲಸ ಮಾಡ್ಕೋಬೇಕು, ಮಕ್ಕಳನ್ನ ಈ ಟೈಮಿಗೆ ಎಬ್ಬಿಸ್ಬೇಕು, ಅವ್ರಿಗೆ ಈ ಟೈಮ್ಗೆ ರೆಡಿ ಮಾಡಬೇಕು, ಈ ಟೈಮ್ಗೆ ತಿನ್ನಿಸ್ಬೇಕು ಅಂತ ಹೇಳ್ಬಿಟ್ಟು ಪ್ರತಿಯೊಂದನ್ನು ಅಚ್ಚುಕಟ್ಟಾಗಿ ಮಾಡ್ತೀನಿ. ನಾನು ಕೂಡ ಇಷ್ಟೆಲ್ಲ ಎನರ್ಜಿಯಿಂದ ಕೆಲಸ ಮಾಡೋಕ್ಕೆ ಸಾಧ್ಯ ಆಗೋದು ನಾವು ತಿನ್ನುವಂಥ ಊಟದಿಂದ. ಇತ್ತೀಚೆಗೆ ಹೇಗಾಗಿದೆ ಅಂದರೆ ಪ್ರತಿದಿನ ರೊಟ್ಟಿ ಪಲ್ಯನೇ ಮಾಡ್ತಾಳೆ. ಆಕಿಗೆ ಯಾಕೆ ಲೈಕ್ ಮಾಡಬೇಕು, ಇಷ್ಟೊತ್ತು ನಿಂತ್ಕೊಂಡು ರೊಟ್ಟಿ ಪಲ್ಯ ಯಾರು ಮಾಡಿ ತಿನ್ನಿಸ್ತಾರೆ, ಮಕ್ಕಳು ಇಷ್ಟು ಬೇಗ ಎಲ್ಲಿ ತಿಂತಾರೆ. ಸರಿ, ನೀವು ನಂಗೆ ಲೈಕ್ ಕೊಡೋದು ಬೇಡ. 100 ಜನ ನನ್ನ ವಿಡಿಯೋ ನೋಡಿದರೆ ಒಂದು 10 ಜನ ಒಪ್ಕೊಂಡು ಇದು ಚೆನ್ನಾಗಿದೆ, ಈ ಥರ ಮಕ್ಕಳಿಗೆ ಊಟ ಕೊಡ್ತಿದ್ದಾರೆ, ಅವ್ರ ಮಕ್ಕಳ ಬೆಳವಣಿಗೆ ಚೆನ್ನಾಗಿದೆ ಅಂತ ಒಪ್ಕೊಂಡ್ರೆ ಅಲ್ಲೇ ನಾನು ಗೆದ್ದೆ ಅಂತ ಅಂದ್ಕೊಳ್ತೇನೆ. ಹಾಗಾಗಿ ನಿರಂತರವಾಗಿ ನಾನು ವಿಡಿಯೋ ಮಾಡ್ತಿದ್ದೀನಿ. ಎಷ್ಟೋ ಸರಿ ನನಗೂ ಇದು ಸತ್ಯ ಅಂತ ಅನ್ಸೋದಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಯಾಕಂದರೆ ನೋಡಿ, ನೀವು ಒಂದು ಸರಿ ಸೋಷಿಯಲ್ ಮೀಡಿಯಾನ ತೆಗೆದು ಸಾಂಗ್ಗೆ ಲಿಪ್ ಮೂಮೆಂಟ್ ಮಾಡಿದರೆ ಲಕ್ಷಗಟ್ಟಲೆ ವ್ಯೂಸ್ ಇರುತ್ತೆ. ಯಾವುದಾದ್ರೂ ಒಂದು ಮನೆ ಸಮಸ್ಯೆನ ಹಾಕಿದರೆ ಅಲ್ಲಿ ಲಕ್ಷಗಟ್ಟಲೆ ವ್ಯೂಸ್ ಇರುತ್ತೆ. ಒಂದು ಅನ್‌ಹೆಲ್ದಿ ಫುಡ್ ಬಗ್ಗೆ ತೋರಿಸಿದ್ರೆ ಅಲ್ಲಿ ಲಕ್ಷಗಟ್ಟಲೆ ವ್ಯೂಸ್ ಇರುತ್ತೆ. ಇಷ್ಟೆಲ್ಲ ಹೆಲ್ದಿಯಾಗಿರೋ ಲೈಫ್ ಸ್ಟೈಲ್ ಬಗ್ಗೆ ತೋರಿಸಿದ್ರು ಕೂಡ ಖಂಡಿತ ಜನರು ಅದನ್ನು ಒಪ್ಕೊಳ್ತಿಲ್ಲ ಅಂದಾಗ ಖಂಡಿತ ಬೇಜಾರಾಗುತ್ತೆ. ಏನಾಗಿದೆ ನಮ್ಮ ಜನರಿಗೆ ಅಂತಲೇ ಅರ್ಥ ಆಗ್ತಿಲ್ಲ. ಒಂದು ಸರಿ ಸೋಷಿಯಲ್ ಮೀಡಿಯಾ ಕಡೆ ಗಮನ ವಹಿಸಿ ನೋಡಿ. ಏನು ಊಟ ತಿನ್ನಬೇಕು, ಏನು ಊಟ ತಿನ್ನಬಾರ್ದು ಅಂತ ಭಯದಲ್ಲಿನೇ ಬದುಕ್ತಾ ಇದ್ದೀವಿ. ನಾವು ಒಳ್ಳೊಳ್ಳೆ ಸ್ಕೂಲಿಗೇನೋ ಮಕ್ಕಳನ್ನ ಹಾಕಿಬಿಟ್ಟಿದ್ದೀವಿ. ಬಟ್ ಏನು ಅಂದರೆ ಅವರಿಗೆ ಅಷ್ಟೊಂದು ಹೆಲ್ದಿಯಾಗಿರೋ ಊಟ ನಾವು ಕೊಡ್ತಾ ಇಲ್ಲ. ಆದಷ್ಟು ಒಳ್ಳೆ ಊಟದ ಕಡೆ ಗಮನ ಕೊಡಿ. ನಮ್ಮ ಒಳ್ಳೆ ಜೀವನದ ಬಗ್ಗೆ ಗಮನ ಕೊಡಿ. ಅದು ಬಿಟ್ಟು ಬೇರೆ ವ್ಯಕ್ತಿ ಬಗ್ಗೆ ಅಲ್ಲ. ಸೊ ಇದು ಸುಮಾರು ಸರಿ ಕೇಳ್ಕೊತಿದ್ದೀನಿ. ಆದರೂ ಕೂಡ ಸಮ್‌ಟೈಮ್ಸ್ ಅದು ಬೇಡ ಅಂದರೂ ಕೂಡ ಬೇಜಾರು ಅನ್ನೋದು ಆಗ್ತಾನೆ ಇರುತ್ತೆ. ಎಷ್ಟೋ ಸರಿ ವೈಶು ವೈಭವ್ ಸ್ಕೂಲಿಂದ ಬಂದ ತಕ್ಷಣ ಹೇಳ್ತಿರ್ತಾರೆ, ಇವತ್ತು ರನ್ನಿಂಗ್ ಇಟ್ಟಿದ್ರು, ನಾನು ಫಸ್ಟ್ ಬಂದೆ, ಸೆಕೆಂಡ್ ಬಂದೆ, ನಮ್ಮ ಜೊತೆ ಬಂದವರು ಬರ್ತಾನೆ ಬಿದ್ದೋಗ್ಬಿಟ್ರು ಅಂತ ಹೇಳಿ. ಎಷ್ಟೋ ಜನ ಮಕ್ಕಳಿಗೆ ಪದೇ ಪದೇ ಆರೋಗ್ಯ ಕೆಡ್ತಾ ಇರುತ್ತೆ, ಹಲ್ಲಲ್ಲಿ ಹುಳ ಬಿದ್ದಿರುತ್ತೆ, ಸ್ಪೆಕ್ಟ್ ಬರುತ್ತೆ. ಇದೆಲ್ಲ ಬರಬಾರ್ದು ಅಂದರೆ ನೀವು ಆರೋಗ್ಯಭರಿತ ಊಟನ ಮಕ್ಕಳಿಗೆ ಕೊಡಲೇಬೇಕು.